ನಾವೆಲ್ಲರೂ ವೇಗವಾಗಿ ಬೆಳೆಯುತ್ತಿರುವ ಜಗತ್ತಿನಲ್ಲಿ ಕಳೆದು ಹೋಗಿದ್ದೇವೆ. ಆದರೆ ಒಮ್ಮೆ ನಮ್ಮ ಗಡಿಯಾರವನ್ನು ಸಾವಿರಾರು ವರ್ಷಗಳ ಹಿಂದಕ್ಕೆ ತಿರುಗಿಸಿದರೆ ಹೇಗಿರುತ್ತದೆ? ಹೌದು, ಇಂತಹದ್ದೊಂದು ರೋಮಾಂಚಕ ಕಾಲಯಾನಕ್ಕೆ ಸಾಕ್ಷಿಯಾಗಲು ನಮ್ಮ ಚಾರಣ ತಂಡ ಹೊರಟಿದ್ದು ಕೊಪ್ಪಳ ಜಿಲ್ಲೆಯ ಹಿರೇಬೆಣಕಲ್ ಎಂಬ ವಿಸ್ಮಯಕಾರಿ ಜಾಗಕ್ಕೆ. ಕಲ್ಲು ಮುಳ್ಳುಗಳ ಕಠಿಣ ಹಾದಿಯಲ್ಲಿ ನಮ್ಮ ಚಾರಣ ಶುರುವಾಯಿತು. ನಮಗಿದ್ದ ಗುರಿ ಒಂದೇ: ಸಾವಿರಾರು ವರ್ಷಗಳ ಹಿಂದಿನ ಪೂರ್ವಜರ ಹೆಜ್ಜೆ ಗುರುತುಗಳನ್ನು ಕಣ್ತುಂಬಿಕೊಳ್ಳುವುದು. ಸುತ್ತಲೂ ಬೆಳೆದು ನಿಂತಿರುವ ಕುರುಚಲು ಕಾಡು, ಹೆಜ್ಜೆಗೊಂದರಂತೆ ಎದುರಾಗುವ ಬಂಡೆಗಲ್ಲುಗಳು ನಮ್ಮ ಚಾರಣದ ರೋಮಾಂಚನವನ್ನು ಹೆಚ್ಚಿಸುತ್ತಿದ್ದವು. ಬೆಟ್ಟದ ತುದಿಯನ್ನು ತಲುಪುತ್ತಿದ್ದಂತೆ ನಮ್ಮ ಆಯಾಸವೆಲ್ಲ ಮಾಯವಾಯಿತು. ಏಕೆಂದರೆ ನಮ್ಮ ಕಣ್ಣ ಮುಂದಿದ್ದದ್ದು ಯಾವುದೋ ಬೇರೆಯೇ ಪ್ರಪಂಚ. ಬೆಟ್ಟವೇರಿ ನಿಂತಾಗ ನಮ್ಮ ಉಸಿರು ಬಿಗಿ ಹಿಡಿದಂತಾಯಿತು. ಕಣ್ಣೆದುರು ಯಾವುದೋ ಹಳೆಯ ಕಾಲದ ಊರೇ ನಿಂತಿತ್ತು. ಇವುಗಳನ್ನು ಡಾಲ್ಮೆನ್ ಅಥವಾ ಕಲ್ಮನೆಗಳು ಎನ್ನುತ್ತಾರೆ. ಬೃಹತ್ ಶಿಲಾಯುಗದ ಕಾಲದ ಗೋರಿಗಳು. ಸುಮಾರು 3000 ವರ್ಷಗಳ ಹಿಂದೆ ಬದುಕಿದ್ದ ಪೂರ್ವಜರ ಸಮಾಧಿಗಳಿವು. ಚಕ್ರವೇ ಇಲ್ಲದ, ಕಬ್ಬಿಣದ ಪರಿಚಯವೇ ಸರಿಯಾಗಿ ಇರದ ಆ ಕಾಲದಲ್ಲಿ ಟನ್ ಗಟ್ಟಲೆ ತೂಕದ ಈ ಬಂಡೆಗಳನ್ನು ಬೆಟ್ಟದ ತುದಿಗೆ ತಂದಿದ್ದಾದರೂ ಹೇಗೆ? ಈ ಬೃಹತ್ ಕಲ್ಲುಗಳನ್ನು ಕತ್ತರಿಸಿ ಒಂದರ ಮೇಲೊಂದು ನಿಲ್ಲಿಸಿದ ಆ ತಂತ್ರಜ್ಞಾನ ಇಂದಿಗೂ ಒಂದು ದೊಡ್ಡ ವಿಸ್ಮಯ. ಇಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಇಂತಹ ಕಲ್ಮನೆಗಳಿದ್ದು, ಇದು ಭಾರತದ ಅತಿದೊಡ್ಡ ಬೃಹತ್ ಶಿಲಾಯುಗದ ತಾಣಗಳಲ್ಲಿ ಒಂದಾಗಿದೆ. ಕೇವಲ ಕಲ್ಮನೆಗಳಷ್ಟೇ ಅಲ್ಲ, ನಮ್ಮ ಪೂರ್ವಜರು ತಮ್ಮ ಜೀವನ ಶೈಲಿಯನ್ನು ಬಂಡೆಗಳ ಮೇಲೆ ಕಲಾತ್ಮಕವಾಗಿ ಬಿಡಿಸಿದ್ದಾರೆ. ಕೆಂಪು ಬಣ್ಣದಿಂದ ಬಿಡಿಸಿರುವ ಕುದುರೆ, ಜಿಂಕೆ, ಅಂದಿನ ಕಾಲದ ಮನುಷ್ಯರ ಬೇಟೆ, ಆಚರಣೆಗಳು ಮತ್ತು ಆಹಾರ ಪದ್ಧತಿ, ಪ್ರಾಣಿ ಸಂಕುಲದ ಬಗ್ಗೆ ನಮಗೆ ಕತೆ ಹೇಳುತ್ತವೆ. ಸಾವಿರಾರು ವರ್ಷಗಳ ಮಳೆ, ಗಾಳಿ, ಬಿಸಿಲನ್ನು ತಡೆದು ಈ ಚಿತ್ರಗಳು ಇಂದಿಗೂ ಉಳಿದಿರುವುದು ಪ್ರಕೃತಿಯ ವಿಸ್ಮಯವೇ ಸರಿ. ಹಿರೇಬೆಣಕಲ್ನ ಈ ಮೌನ ನಮಗೆ ಎಷ್ಟೋ ವಿಚಾರಗಳನ್ನು ಕಲಿಸಿತ್ತು. ಸ್ನೇಹಿತರು ಸೇರಿ ಮಾಡಿದ ಈ ಚಾರಣ ಕೇವಲ ನಮ್ಮ ಕ್ಯಾಮ್ರಾದಲ್ಲಿ ಮಾತ್ರವಲ್ಲ, ನಮ್ಮ ಮನಸ್ಸಿನಲ್ಲೂ ಅಚ್ಚಳಿಯದೆ ಉಳಿದಿದೆ.